ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿರಬೇಕಾದದ್ದು, ನೀವೆಲ್ಲ ಅನುಭವ ಆಗಿದೆ, ಯಾವುದೋ ಒಂದು ಕ್ಯೂ ನಿಂತಿರ್ತೀರಿ, ಬ್ಯಾಂಕಲ್ಲೋ ಯಾವುದೋ ಒಂದು ಕೆಲಸ ಕ್ಯೂ ನಿಂತಿರ್ತೀರಿ, ಕೆಲಸ ಸ್ವಲ್ಪ ಬೇಗ ಬೇಗ ಆಗೋಲ್ಲ, ಕೋಪ ಬರಲ್ವಾ? ಕೆಲವು ನೋಡಬೇಕು, ಕೂಗಾಡ್ತಾ ಇರ್ತಾರೆ, ಏನು ರೀ ಎಷ್ಟೊತ್ತು ಮಾಡ್ತೀರಿ, ಒಂದೊಂದು ಕೇಸ್ 10 ಮಿನಿಟ್ ಮಾಡ್ತೀರಲ್ರಿ ಅಂತ ಕೂಗಾಡ್ತಾ ಇರ್ತಾರೆ. ಇದು ಸಾಮಾನ್ಯ. ದಯವಿಟ್ಟು ನೆಕ್ಸ್ಟ್ ಟೈಮ್ ಮಾಡಬೇಡಿ. ಒಂದು ಇಂಟ್ರೆಸ್ಟಿಂಗ್ ಹೇಳ್ಕೊಡ್ತೀನಿ, ನನಗೆ ಆದದ್ದನ್ನು ಹೇಳ್ಬಿಡ್ತೀನಿ. ನಾನು ದಕ್ಷಿಣ ಆಫ್ರಿಕಾದಲ್ಲಿದ್ದೆ, ಸೌತ್ ಆಫ್ರಿಕಾದಲ್ಲಿ ಜೋಹಾನ್ಸ್ಬರ್ಗ್ ಅನ್ನೋ ಜಾಗದಲ್ಲಿದ್ದೆ. ಅಲ್ಲಿಂದ ಜಾರ್ಜ್ ಅನ್ನೋ ಜಾಗಕ್ಕೆ ಹೋಗಬೇಕಾಗಿತ್ತು ನಾನು. ವಿಮಾನ ಟೈಮ್ ಫಿಕ್ಸ್ ಆಗಿದೆ. ಅವತ್ತಿನ ವೆದರ್ ರಿಪೋರ್ಟ್ ನೋಡಿಕೊಂಡೆ, ಕ್ಲೈಮೇಟ್ ಹೇಗಿದೆ ಅಂತ. ಓ, ಭಾರಿ ಮಳೆ ಇವತ್ತು, ಸೈಕ್ಲೋನಿಕ್ ಎಫೆಕ್ಟ್ ಆಗ್ತದೆ ಅಂತ ಹೇಳಿದರು. ಆಫ್ರಿಕಾದಲ್ಲಿ ಬಿರುಗಾಳಿ ಬಂದರೆ ಹೇಗಿರ್ತದೆ ಅಂತ ಅನುಭವಿಸಿ ನೋಡಿದ್ರೆ ಗೊತ್ತಾಗೋದು. ನಾನೇನು ಮಾಡಿದೆ, ಬೇಗ ಹೋಗೋದು ಒಳ್ಳೆಯದು ಅಂತ ಬೇಗ ಹೊರಟು ಏರ್ಪೋರ್ಟ್ ಹೊರಟೆ. ಇನ್ನೂ ಒಂದು 8-10 ಕಿಲೋಮೀಟ್ರ್ ಇತ್ತು ಏರ್ಪೋರ್ಟಿಗೆ. ಮಳೆ ಶುರು ಆಯಿತು. ಆ ಮಳೆ ಅಂದರೆ ಕುಂಭದ್ರೋಣ, ಅದು 10 ಅಡಿ ಮುಂದಿನ ಕಾಣಿಸೋಲ್ಲ ಸರ್, ಬಕೆಟಿಂದ ನೀರು ಹಾಕಿದಂಗೆ ಇರ್ತದೆ ಆ ಥರ ಮಳೆ. ಜೋರಾಗಿ ಬಿರುಗಾಳಿ ಬೀಸೋಕೆ ಶುರು ಆಯಿತು, ಸಾಧ್ಯ ಗಾಳಿ. ನಾನು ಏರ್ಪೋರ್ಟ್ ಮುಟ್ಟಿದೆ, ಲೈಟೆಲ್ಲ ಹೋಗ್ಬಿಟ್ಟಿತ್ತು. ಏರ್ಪೋರ್ಟ್ ಲೈಟೇ ಇಲ್ಲ, ಅದು ಬ್ಯಾಕಪ್ ಇದ್ದೇ ಇರುತ್ತೆ. 6 ತಾಸು 8 ತಾಸು 12 ತಾಸು ಬ್ಯಾಕಪ್ ಇರುತ್ತೆ. ಜನ ಎಲ್ಲ ಬಂದು ಸೇರೋಕೆ ಶುರು ಮಾಡಿದ್ರು. ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಯಿತು. ಬಿರುಗಾಳಿ, ಗಿಡ ಮರ ಬಿದ್ದು ಹೋಯಿತು. ನಮ್ಮ ಸೌತ್ ಆಫ್ರಿಕಾದ್ದು ಜೋಹಾನ್ಸ್ಬರ್ಗ್ ಏರ್ಪೋರ್ಟ್ ಅಂದರೆ ನಮ್ಮ ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಆದಂಗೆ ಆಗ್ಬಿಡ್ತು. ಏನು 2,000 ಜನ, ಒಂದೇ ಒಂದು ಕ್ಯಾಂಟೀನಲ್ಲೆಲ್ಲ ಸಾಮಾನು ಖರ್ಚಾಗಿ ಹೋಯ್ತು. ತಿನ್ನೋಕ್ಕಿಲ್ಲ, ಕುಡಿಯೋಕೆ ನೀರಿಲ್ಲ, ಕುಂತ್ಕೊಳ್ಳೋಕೆ ಕುರ್ಚಿ ಇಲ್ಲ, ಅಲ್ಲೆಲ್ಲೇ ಮಲ್ಕೊಂಬಿಡೋದು ಹಾಗೆ ನೆಲದ ಮೇಲೆ. ಆ ಥರ ಗದ್ದಲ. ರಾತ್ರಿ ಎಲ್ಲ ಹಾಗೆ ಹೋಯ್ತು. ಎಷ್ಟೊತ್ತು ಬರುತ್ತೆ ಬ್ಯಾಕಪ್? ಅದು ಪವರ್ ಬ್ಯಾಕಪ್ಪು ರಾತ್ರಿ 12 ಗಂಟೆಗೆ ಅದು ಹೋಯ್ತು. ಅಲ್ಲೆಲ್ಲ ಕ್ಯಾಂಡಲ್ ಹಚ್ಚಿಟ್ರು. ಅವಸ್ಥೆ ಏನಾಗಿರುತ್ತೆ ಅಂತ ಗೊತ್ತಿದೆ. ಮರುದಿನ ಬೆಳಗ್ಗೆ ಸುಮಾರು 9 ಗಂಟೆ ಹೊತ್ತಿಗೆ ಮಳೆ ನಿಂತಿತ್ತು, ಗಾಳಿ ನಿಂತಿತ್ತು, ಆದರೆ ಕರೆಂಟ್ ಬಂದಿಲ್ಲ ಇನ್ನು. ಅವರೇನಾದರೂ ಪ್ಲೇನ್ ಹಾರಿಸೋಕೆ ಶುರು ಮಾಡೋಣ, ಗದ್ದಲ ಕಮ್ಮಿ ಆಗುತ್ತೆ ಅಂತ ಅನೌನ್ಸ್ ಮಾಡಿದರು. ಪೀಪಲ್ ಗೋಯಿಂಗ್ ಟು ಜಾರ್ಜ್, ಫಾಲ್ ಇನ್ ಲೈನ್ ಅಂದರು. ಜಾರ್ಜ್ಗೆ ಹೋಗೋರು ಬನ್ನಿ ಅಂತ. ನಾವೆಲ್ಲ ಹಿಡಿದು ನಿಂತ್ಕೊಂಡ್ವಿ. ಒಬ್ಬ ಕಪ್ ಹುಡುಗಿ ಬೋರ್ಡಿಂಗ್ ಪಾಸ್ ಬರೆದು ಕೊಡ್ತಾಯಿದ್ಲು. ಕಂಪ್ಯೂಟರ್ ಇಲ್ಲಲ್ಲ, ಕಂಪ್ಯೂಟರ್ ವರ್ಕ್ ಆಗಲ್ಲ, ಅದು ಕೈಯಿಂದನೇ ಬರೆದು ಕೊಡ್ತಾಯಿದ್ಲು ಪಾಸ್. ಟೈಮ್ ತೊಗೊಳ್ತೇವೆ 1-2 ನಿಮಿಷ. ನಾನು ಮುಂದೆ ಮನುಷ್ಯ ನಿಂತಿದ್ದ, 6 ಅಡಿ 4 ಇಂಚು ದೈತ್ಯ. ಅವನಿಗೆ ಕುಡಿಯೋಕೆ ನೀರು ಸಿಕ್ಕಿಲ್ಲ. ತನ್ನ ಕಡೆ ಏನಿತ್ತು ಅದನ್ನೇ ಕುಡ್ದಿದ್ದಾನೆ. ಅದ್ರ ಫಲ ಕಾಣಿಸ್ತಾ ಇತ್ತು. ನಿಂತ್ಕೊಂಡಲ್ಲೇ ಜೋಲಿ ಹೊಡಿತಾ ಇದ್ದ. ಹೇಗೆ ನಿಂತ್ಕೊಂಡು ಒಂದು ಸಮ ಹುಡುಗಿ ಬೈಯೋನು, ಯು ಬ್ಲ್ಯಾಕಿ, ಯೂಸ್ಲೆಸ್, ವಾಟ್ ಆರ್ ಯು ಡೂಯಿಂಗ್, ಗುಡ್ ಫಾರ್ ನಥಿಂಗ್ ಅಂತೆಲ್ಲ ಬೈತಿದ್ದ. ಆಕೆ ಪಾಪ ಕಣ್ಣಲ್ಲಿ ನೀರು ತುಂಬಿಕೊಂಡು, ಯಾಕೆ ಹೇಳ್ತೀರಿ ಸರ್, ನಾನು ಮಾಡ್ತೀನಿ ಸರ್, ಮಾಡ್ತಾ ಇದ್ದೀನಿ ಸರ್, ನೋಡಿ ಸರ್ ಬೇಗ ಬೇಗ ಮಾಡ್ತಾ ಇದ್ದೀನಿ, ಒಂದು ಸಮ ಬೈಯೋನು. ನಾವೆಲ್ಲ ಸಮಾಧಾನ ಮಾಡೋಕ್ಕೆ ಹೋದ್ವಿ. ಯಾಕೆ ಕೂಗಾಡ್ತೀರಿ, ಮಾಡ್ತಾ ಇದ್ದಾಳೆ ಪಾಪ ಹುಡುಗಿ, ಬಿಡ್ರಿ ಅಂತಂದೆ. ನಮ್ಮ ಮೇಲೆ ಹಾರಿ ಬಿದ್ದ. ನಾನು ಇದು ರಿಪೇರಿ ಆಗೋಲ್ಲ, ಗಾಡಿ ಬಿಟ್ಬಿಡಿ ಇದನ್ನು ಅಂತ ಬೈಕೊಂಡೇ ಇದ್ದವು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ. ಕೌಂಟರ್ ಬಂತು, ಅವನದು ಟಿಕೆಟ್ ಬಂದಾಗ ಆ ಹುಡುಗಿ ಅಲ್ಲಿ ಕೂತಿದ್ದಾಳೆ, ಇಷ್ಟು ಎತ್ತರ ಮನುಷ್ಯ ನಿಂತ್ಕೊಂಡ ಹೇಗೆ, ಯು ಇಡಿಯಟ್, ಗುಡ್ ಫಾರ್ ನಥಿಂಗ್, ವಾಟ್ ಆರ್ ಯು ಡೂಯಿಂಗ್ ಅಂತೆಲ್ಲ ಬೈದ. ರೆಕಮೆಂಡ್ ಮಾಡ್ತೀನಿ, ಡಿಸ್ಮಿಸ್ ಮಾಡ್ಬೇಕು ನಿನ್ನ. ಆಕೆ ಹುಳು ಬಂದುಬಿಟ್ಟಿತ್ತು ಪಾಪ. ಬೋರ್ಡಿಂಗ್ ಪಾಸ್ ಬರೆದ್ಲು, ಕೊಟ್ಲು, ಕೈಯಿಂದ ಕಿತ್ಕೊಂಡ, ಯೂಸ್ಲೆಸ್ ಅಂತ ಹೋದ. ಅವನ ಹಿಂದೆ ನಾ ಏನು ಮಾಡಬೇಕೀಗ? ನಾನು ಪ್ರಯತ್ನ ಮಾಡಿ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಜೋರಾಗಿ ನಗೋಕ್ಕೆ ಪ್ರಯತ್ನ ಮಾಡಿದೆ. ನಕ್ಬಿಟ್ಟು ಗುಡ್ ಮಾರ್ನಿಂಗ್ ಅಂದೆ. ಬಹುಶಃ ನಾನು ಮೊದಲೇದವನು ಅನಿಸುತ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದು. ತಲೆ ಎತ್ತು ನೋಡಿ, ಗುಡ್ ಮಾರ್ನಿಂಗ್ ಸರ್ ಅಂದ್ಲು. ಯು ಆರ್ ವಂಡರ್ಫುಲ್, ಐ ಸೇ, ಯು ಆರ್ ರಿಯಲಿ ವೆರಿ ಗುಡ್. ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ದೀಯಮ್ಮ ನೀನು, ಈ ಕಷ್ಟದಲ್ಲಿ ಮಾಡ್ತಾ ಇದ್ದೀಯಲ್ಲ, ವೆರಿ ಗುಡ್, ಐ ಹ್ಯಾವ್ ನಾಟ್ ಸೀನ್ ಎ ಪರ್ಸನ್ ಲೈಕ್ ಯು ಅಂದೆ. ಕಣ್ಣು ಒರೆಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ಅಂದು. ಸರ ಬೋರ್ಡಿಂಗ್ ಪಾಸ್ ಬರೆದು, ಡಿಸೆಂಬರ್ ತಿಂಗಳದು. ಆ ಡ್ರಾಯರ್ ತೆಗೆದು ಇಷ್ಟುದ್ದ ಚಾಕ್ಲೇಟ್ ತೆಗೆದು ಬೋರ್ಡಿಂಗ್ ಪಾಸ್ ಜೊತೆಗೆ ಚಾಕ್ಲೇಟ್ ಬೋನಸ್, ನನಗದು ಬೋರ್ಡಿಂಗ್ ಪಾಸ್ ಜೊತೆಗೆ ಚಾಕ್ಲೇಟ್ ಕೊಟ್ಬಿಟ್ಟು ಮೆರಿ ಕ್ರಿಸ್ಮಸ್ ಸರ್, ಹ್ಯಾಪಿ ಕ್ರಿಸ್ಮಸ್ ಅಂದ್ಲು. ನಾನೇನು ಮಾಡಬೇಕು, ನಾನು ಜೇಬಲ್ಲಿ ಒಂದು ಪೆನ್ ತೊಗೊಂಡೆ, ಅದು ಕೊಟ್ಟೆ ಆಕೆಗೆ, ಮೆರಿ ಕ್ರಿಸ್ಮಸ್ ಟು ಯು ಅಂತ ಹೇಳಿದೆ. ಹೇಳಿ ಆ ಚಾಕ್ಲೇಟು ಬೋರ್ಡಿಂಗ್ ಪಾಸ್ ತೊಗೊಂಡು ಹೋಗುವಾಗ ಆಕೆನ ಕೇಳಿದೆ, ಅವ್ನು ಬೈತಾ ಇದ್ನಲ್ಲ, ಅಷ್ಟೊಂದು ಜಾಸ್ತಿ ಬೈತಾ ಇದ್ನಲ್ಲ, ಕೆಟ್ಟ ಅನ್ನಿಸ್ತಾ ನಿನಗೆ? ಡಿಡ್ ಯು ಫೀಲ್ ಬ್ಯಾಡ್? ಅವನಷ್ಟು ಬೈತಾ ಇದ್ನಲ್ಲ, ಕೆಟ್ಟ ಅನ್ನಿಸ್ತಾ ಅಂತ ಕೇಳಿದೆ. ಅನ್ನಿಸ್ದೇ ಇರುತ್ತೆ ಸರ್. ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್ ಸರ್? ಅನ್ನಿಸ್ದೇ ಇರುತ್ತೆ ಸರ್ ನನಗೆ ಅಂದ್ಬಿಟ್ಟು ನನ್ನ ಕಿವಿ ಹತ್ತಿರ ಬಂದು ಆಕೆ ಹೇಳಿದ್ಲು, ಬಟ್ ಐ ಹ್ಯಾವ್ ಟೇಕನ್ ಕೇರ್ ಸರ್, ನಾನು ಕಾಳಜಿ ಮಾಡಿದ್ದೀನಿ ಅಂದು. ವಾಟ್ ಹ್ಯಾವ್ ಯು ಟೇಕನ್ ಕೇರ್ ಅಂದೆ. ಆಕೆ ನನ್ನ ಕಿವಿಯಲ್ಲಿ ಒಂದು ಪಿಸ್ಕೊಟ್ಟಿದ್ಲು, ದಿಸ್ ಫೆಲೋ ಡ್ರಂಕರ್ಡ್, ಕುಡ್ದಿದ್ದಾನಲ್ಲ ಅವನು, ದಿಸ್ ಫೆಲೋ ಡ್ರಂಕರ್ಡ್ ವಿಲ್ ಗೋ ಟು ಜಾರ್ಜ್ ಬಟ್ ಇಸ್ ಲಗೇಜ್ ವಿಲ್ ಗೋ ಟು ಕೇಪ್ ಟೌನ್.
ಇವನು ಜಾರ್ಜಿಗೆ ಹೋಗ್ತಾನೆ, ಇವನು ಸೂಟ್ ಕೇಸೆಲ್ಲ ಕೇಪ್ ಟೌನಿಗೆ ಹೋಗ್ತಾನೆ. ನೀವು ಸೌತ್ ಆಫ್ರಿಕಾದಲ್ಲಿ, ಯಾವುದೇ ಆಫ್ರಿಕಾದಲ್ಲಿ ನೀವು ಬ್ಯಾಗ್ ಕಳ್ಕೊಂಡವ್ರಿಗೆ ಗೊತ್ತು. ಪುನರ್ಜನ್ಮ ಆದರೆ ನಿಮ್ಮ ದೇಹ ಸಿಕ್ಕಿತು, ಬ್ಯಾಗ್ ಸಿಗೋದು ಕಷ್ಟ. ಇವನು ಜಾರ್ಜಿಗೆ ಹೋಗ್ತಾನೆ, ಅಲ್ಲಿ ಇಳಿತಾನೆ, ಎರಡೂ ಬ್ಯಾಗ್ ಇಲ್ಲ ಒಂದು. ಆಗ ಕುಡ್ದದ್ದೆಲ್ಲ ಇಳಿತದೆ ಒಂದೇ ಸಲ. ಇವನಿಗೆ ಮುಂದೆ ಜಾಗ ಏನೂ ಸಿಗಲ್ಲ ಇವನಿಗೆ. ಯಾಕೆ ಬೇಕಾಗಿತ್ತ ಇದು? ಏನಿಲ್ಲ. ನಾನು ಹೇಳ್ತೀನಿ, ಬ್ಯಾಂಕಿಗೆ ಹೋದಾಗ, ಯಾವುದೋ ಕೆಲಸಕ್ಕೆ ಹೋದಾಗ ಕ್ಯೂದಾಗ ನಿಂತ ಕೂಗಾಡಬೇಡಿ ಅವ್ರ ಮೇಲೆ. ಒಂದು ಒಳ್ಳೆ ಮಾತು ಹೇಳಿದಾಗ ಈ ರಿಯಾಕ್ಷನ್ ಹೆಂಗಾಗತ್ತೆ ಗೊತ್ತಾ? ಸಡನ್ಲಿ ಯು ಬಿಕಮ್ ಅಫೆಕ್ಷನೇಟ್. ಇದು ಬಿಸ್ನೆಸ್ ಟ್ಯಾಕ್ಟಿಕ್ ಅಲ್ಲ, ನಿಜವಾಗ್ಲೂ ಪ್ರೀತಿಯಿಂದಾನೆ ಹೇಳ್ಬೇಕು. ಅದನ್ನು ಹೇಳಿದಾಗ ನೆಕ್ಸ್ಟ್ ಟೈಮ್ ನೆನಪಿಟ್ಕೋತಾರೆ ನಿಮ್ಮನ್ನವರು. ನೆನಪಿಟ್ಕೊಂಡು ಹೊಸಲ ಬಂದಿದ್ರಲ್ಲ ಸರ್ ನೀವು, ಎಲ್ಲರೂ ಬೈದಾಗ ನೀವು ಒಬ್ಬರೇ ಹೊಗಳಿದವರು. ಆದ್ದರಿಂದ ಒಂದು ಮಾತು ಹೇಳ್ತೀನಿ, ಅಪ್ರಿಷಿಯೇಟಿಂಗ್ ಸಂಬಡಿ ಎಟ್ ದ ರೈಟ್ ಕಾಸ್ ಈಸ್ ಅ ಬ್ಯೂಟಿಫುಲ್ ಗೆಸ್ಚರ್. ಕೊಡೋದು